Hi guys, welcome to Darlings Vlogs and Info. ನಾನು ನಿಮ್ಮ ಪ್ರೀತಿಯ ಹೇಮಂತ್ ಅವ್ರ ತಮ್ಮ ಪ್ರೀತಮ್. ಎಲಿಫೆಂಟ್ ಪೂಪ ಅದು ಫ್ರೆಶ್ ಆಗಿ ಕಾಣಿಸಿದ್ರೆ ಒಂದು 10 ದಿವಸದ್ದು ಅಂತ. ಬೆಂಕಿಯಾ ಬೆಂಕಿ ನೇಚರ್ ಬೆಂಕಿ ಪ್ರಕೃತಿ ಅವಳು ನಮ್ಮ ಜೊತೆಗೆ ಇದ್ದಾಳೆ. ಪ್ರಕೃತಿ ನಿಮ್ಮ ಜೊತೆ ಇದ್ದಾಳ. ಮಿತ್ ಅಂದರೆ ಒಂದು ಕಟ್ಟುಕತೆ ಅಥವಾ ಒಂದು ಕತೆ ಆಗಿನ ಕಾಲದಿಂದ ಹೇಳ್ಕೊ ಬಂದಿರೋದು ಸ್ಟೋರಿ ಅಂತ ಅವ್ರು ಹೇಳಿದ್ರು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಡಾರ್ಲಿಂಗ್ಸ್ ವ್ಲಾಗ್ಸ್ ಆ್ಯಂಡ್ ಇನ್ಫೋ. ನಾವು ನಿಮ್ಮ ಪ್ರೀತಿ ಹೇಮಂತ್. ಸೊ ಇವತ್ತು ನಾವು ಊಟಿ ಮತ್ತು ಕೊಯಮತ್ತೂರು ಟ್ರಿಪ್ನ ಮುಗಿಸ್ಕೊಂಡು ಕೇರಳ ವಯನಾಡಿಗೆ ಬಂದು ಸ್ಟೇ ಆಗಿದ್ವಿ. ನೈಟು ನಾನು, ಪ್ರೀತು, ಮಂಜು ಮತ್ತು ಬರೋದು. ಸೊ ಅಲ್ಲಿಂದ ಮುಗಿಸ್ಕೊಂಡು ಈಗ ಕೇರಳದಲ್ಲಿರುವಂಥ ಬಾನಾಸುರ ಇಲ್ಲಿ ಟ್ರೆಕ್ಕಿಂಗ್ ಹೋಗ್ತಾ ಇದ್ವಿ. ಸೊ ಇಲ್ಲಿ ನೀವು ಟ್ರೆಕ್ಕಿಂಗ್ ಹೋಗ್ತಾ ಇದ್ದೀರಾ ಅಂದರೆ ಬೇಗನೆ ಹೊರಡಬೇಕು. ಆಲ್ರೆಡಿ ಟ್ರೆಕ್ ಸ್ಟಾರ್ಟ್ ಮಾಡಿದ್ದೀವಿ, ಒಂದೇ ಹೋಗ್ತಾ ಇದ್ವಿ. ಸೊ ಇಲ್ಲಿ ನಾವು 4 ಜನ ಬಂದಿದ್ದು ಒಟ್ಟಿಗೆ. ಬಟ್ ನಮ್ಮ ಜೊತೆಗೆ ಇನ್ನೂ 4 ಮೆಂಬರ್ಸ್ ಜಾಯಿನ್ ಆದರು. ಸೊ ಅವರು ತಮಿಳ್ನಾಡಿಂದ ಬಂದಿದ್ದಾರೆ, ಇಂಟ್ರೊಡ್ಯೂಸ್ ಮಾಡಿಕೊಡ್ತೀನಿ. ಸೊ ಅವರು ನಾವು ಒಟ್ಟಿಗೆ ಮಿಕ್ಸ್ ಆಗಿ ಹೀಗೆ ಏನು ಟೋಟಲ್ 8 ಮೆಂಬರ್ಸಿಂದ 4000 ಸಮಥಿಂಗ್ ಆಯಿತು. ಪರ್ ಪರ್ಸನ್ 544 ಬರುತ್ತೆ. ಸೊ ಎಲ್ಲ ಶೇರ್ ಮಾಡಿಕೊಂಡು ಟ್ರೆಕ್ ಈಗ ಸ್ಟಾರ್ಟ್ ಮಾಡಿದ್ದೀವಿ. ಬನ್ನಿ, ಬಾನಾಸುರ ಇಲ್ಲಿ ಟ್ರೆಕ್ಕಿಂಗ್ ಹೇಗಿರುತ್ತೆ ಈ ವಿಡಿಯೋ ಮುಖಾಂತರ ತೋರಿಸ್ಕೊಡ್ತೀನಿ. Bro, your name? Karthik. Hi. And he Shiva. Bro, your name? Gopi. And another one in front. Bro, your name? Balaji. Hi. They are the new members we joined. And ಗೈಡಿ ಇರ್ತಾರೆ ಜೊತೆಗೆ. ಸೊ ಅವ್ರಿಗೂ ಸೇರಿಸಿ ಅಮೌಂಟ್ ಕೊಟ್ಟಿರ್ತೀವಿ ಮುಂಚೆನೇ. ಈಗ ಟ್ರೆಕ್ ಸ್ಟಾರ್ಟಾಗಿ ಕಾರ್ಡ್ ಎಂಟ್ರೆನ್ಸ್ ಒಳಗಡೆ ಏನಿದೆ ಎಲಿಫೆಂಟ್ ಪೂಪ. ಹುಷಾರಂಗಾರೆ, ಬಂದ್ಬಿಟ್ರೆ ಕಷ್ಟ. ತುಂಬ ತಿಂಗಳು ಆಗ್ಬಿಟ್ಟೈತೆ ಹಂಗಾರೆ ಬಿರಲ್ಲ ಬಿಡು. ಅದು ಫ್ರೆಶ್ ಆಗಿ ಕಾಣಿಸಿದ್ರೆ ಒಂದು 10 ದಿವಸದ್ದು ಅಂತ. ಇದೇ ಸೇಮ್ ಟ್ರೆಕ್ಕಿಂಗ್ ಪ್ಲೇಸಲ್ಲಿ ಮೀನ್ಮುಟ್ಟಿ ಅಂತ ಒಂದು ವಾಟರ್ ಫಾಲ್ಸ್ ಇದೆ. ಸೊ ಅಲ್ಲೂ ಕೂಡ ವಿಸಿಟ್ ಮಾಡ್ಬೋದು ನೀವು. ಪಕ್ಕದಲ್ಲಿ ಈ ಕಡೆಯಿಂದ ಆ ಕಡೆ ಸೈಡ್ ಇರೋದೇ ವಾಟರ್ ಫಾಲ್ಸು. ಸೊ ಅಲ್ಲಿಗೂ ಹೋಗ್ಬೋದು ನೀವು. ಬಟ್ ಟ್ರೆಕ್ಕಿಂಗ್ ಸಪ್ರೇಟು, ಅಲ್ಲಿಗೆ ಎಂಟ್ರಿ ಇಲ್ಲ. ನೀವು ಮುಂಚೆನೇ ಅರ್ಲಿ ಮಾರ್ನಿಂಗ್ ಬಂದು ಟೂರ್ ಗೈಡ್ ಜೊತೆ ಹೋಗಬೇಕು. ಲೇಟಾಗಿ ಬಂದರೆ ಸೀಟ್ಸ್ ಫುಲ್ ಆದರೆ ಅವೈಲೇಬಿಲಿಟಿ ಇರೋಲ್ಲ. ಯುವರ್ ನೇಮ್ ಸರ್? ಐ ಆಮ್ ಮ್ಯಾನ್ಯುವಲ್. ಸರ್, ಹೌ ಇಸ್ ದ ಟ್ರೆಕ್ ಹಿಯರ್ ಆ್ಯಂಡ್ ಹೌ ಮೆನಿ ಕಿಲೋಮೀಟರ್ಸ್ ವಿ ನೀಡ್ ಟು ವಾಕ್? 5.5 kilometers total, one side. One side, okay. 2 mountains. First one, Katigundu mountain. Next, Sai Pugundu. Okay. Sai means foreigner. It will be open in all the seasons or what? Oh, all season. All the seasons, huh? It will not close in summer like that? Heavy rain time. Close. Then any animals here? Mainly elephants, wild boar, Okay. Samba deer, spotted deer, and Malabar giant squirrel. Then many type of birds, rare birds. Okay. More people coming in holidays. Holidays, okay. Sure. Thank you, sir. ನಾವು ಈಗ ಈ ಕಡೆಯಿಂದ ಈ ಬೆಟ್ಟ ಹತ್ತಿ ಅಲ್ಲಿ ಕಾಣಿಸ್ತಾ ಇದೆ ನೋಡಿ, ಆ ಬೆಟ್ಟಕ್ಕೆ ಹೋಗ್ಬೇಕಂದ್ರೆ ಪಾ ಅಷ್ಟು ದೂರ ನಡಿಬೇಕೀಗ. ಕಾಟು It is Katigundu. Kati means wind. Every time it will be Every windy. time wind.
Okay. Any historical story behind this place? Not this other place. Saipugund is the myth. Myth, what is the myth? I will tell you. There you will tell. Okay, fine, thank you. ನಾನು ನಿಮಗೆ ಕೇರಳಕ್ಕೆ ಬಂದಾಗ ಒಂದ್ಸರಿ ಬಾಣಾಸುರ ಡ್ಯಾಮಿಗೆ ಕರ್ಕೊಂಡು ಹೋಗಿದ್ದೆ ವಯನಾಡ್ ಟ್ರಿಪ್ಪಲ್ಲಿ. ಸೊ ಅಲ್ಲಿ ಕಾಣ್ತಾ ಇದೆಯಲ್ಲ ಪೂರ್ತಿ ರಿಸರ್ವ್ ಆಗಿರೋದು ಬಾಣಾಸುರ ಡ್ಯಾಮು. ಸೊ ಈಗ ನಾವಿದ್ದೀವಿ ನಮ್ಮ ಟ್ರೆಕ್ಕಿಂಗಲ್ಲಿರುವಂಥ ಮೊದಲನೇ ಹೈಯೆಸ್ಟ್ ಪಾಯಿಂಟ್. ಸೊ ಇಲ್ಲಿಗೆ ಹೋಗ್ಬೇಕು ನಾವು. ಸೊ ಇಲ್ಲಿಂದ ಮುಗಿಸ್ಕೊಂಡು ಮತ್ತೆ ಆ ಕಡೆ ಸೈಡ್ ಕಾಣ್ತಿದೆಯಲ್ಲ ಬೆಟ್ಟ, ಅಲ್ಲಿ ಆ ಬೆಟ್ಟಕ್ಕೆ ಹೋಗಬೇಕು ಇಲ್ಲಿ ಮುಗಿಸ್ಕೊಂಡು. ಸೊ ಈ ಪಾಯಿಂಟಲ್ಲಿ ಒಂದು ರೆಸ್ಟ್ ಪಾಯಿಂಟ್ ತೊಗೊಂಡಿದ್ದೀವಿ, ಕೂತ್ಕೊಂಡು ರೆಸ್ಟ್ ಮಾಡಿಬಿಟ್ಟು ಹೋಗೋಣ ಅಂತ. ಈಗ ನಾವು ಬಂದಿರುವಂತಹ ಬಾಣಾಸುರ ಡ್ಯಾಮ್ ಪೀಕ್ ಇದೆಯಲ್ಲ, ವಯನಾಡಲ್ಲೇ ಸೆಕೆಂಡ್ ಹೈಯೆಸ್ಟ್ ಪೀಕ್ ಇದು. 2500 above feet ಇದೆ. ಹಾಯ್ ಗಾಯ್ಸ್, ವೆಲ್ಕಮ್ ಟು ಡಾರ್ಲಿಂಗ್ಸ್ ವ್ಲಾಗ್ಸ್ ಆ್ಯಂಡ್ ಇನ್ಫೋ. ನಾನು ನಿಮ್ಮ ಪ್ರೀತಿಯ ಹೇಮಂತ್, ಅವ್ರ ತಮ್ಮ ಪ್ರೀತಮ್. ಹೆಂಗೆ ಅನ್ನಿಸ್ತದೆ ಟ್ರಕ್ಕು? ಅರ್ಧ ಮುಗಿಸಿದ್ಯಾ? ಚೆನ್ನಾಗಿದೆ, ಇನ್ನೂ ಅರ್ಧ ಮುಗ್ದಿಲ್ಲ ಗಾಯ್ಸ್, ಅಲ್ಲಿ ತನಕ ಹೋಗ್ಬೇಕು. ಬರೀ ಸುಳ್ಳು ಹೇಳ್ತಿದ್ದಾರೆ. ಹೆಂಗೆ ಅನ್ನಿಸ್ತದೆ? ಚೆನ್ನಾಗಿದೆ. ಆ ಪೀಕಿಂದ ಟ್ರಕ್ ಮಾಡ್ಕೊಂಡು ಹಿಂಗೆ ಬಂದು ಫೈನಲಿ ವ್ಯೂ ಪಾಯಿಂಟ್ ಹತ್ರ ಒಂದು ಮರ ಇತ್ತು. ಸೊ ಅಲ್ಲಿ ಕೂತ್ಕೊಂಡಿದ್ದೀವಿ. ಸೊ ನಮಗೆ ಕನ್ನಡಿಗರು ಕೂಡ ಸಿಕ್ಕಿದ್ರು. ಹೇಳಿ ಬ್ರೋ, ನಿಮ್ಮ ಹೆಸರು? ನಿಮ್ಮ ಹೆಸರು ಬ್ರೋ? ಬಿಸ್ಕೆಟ್. ಓಕೆ, ತಿನ್ನಿ. ಇವರು ಬೆಂಗಳೂರಲ್ಲಿರೋದು, ಇವರು ಅಷ್ಟೇ ಕನ್ನಡದವರು, ಶಶಿಕಾಂತ್ ಅಂತ. ಸೊ ಎಲ್ಲ ಒಟ್ಟಿಗೆ ಮರದ ಕೆಳಗಡೆ ಕೂತ್ಕೊಂಡು ಚಿಲ್ ಮಾತಾಡ್ತಾ ಇದ್ವಿ. ಹಾಂ, ಫುಲ್ ನೇಮ್ ಅವ್ರದ್ದು? ತುಮಕೂರಾ? ತುಮಕೂರು ಸ್ವಂತ ಊರ? ಹಾಂ, ಸ್ವಂತ? ಹಾಂ, ಕಲಬುರ್ಗಿ ಅವರು. ಗುಲ್ಬರ್ಗ. ಹೆಂಗನ್ನಿಸ್ತು ಬ್ರೋ ನಿಮಗೆ ಟ್ರೆಕ್ಕಿಂಗು? ಬೆಂಕಿಯಾ? ಪ್ರಕೃತಿ ನಿಮ್ಮ ಜೊತೆ ಇದ್ದಾಳ? ಹೌದಾ? ಸೂಪರ್. But you take long to climb, complete the peak. We slept there. Enjoy the scenery. That's it. How is it, bro? Yeah, it's easy only, bro. How are you, bro? First time. Difficult. For him, it's difficult. Due to first time. ಹೇಳು ಪ್ರೀತ, ಫಸ್ಟ್ ಹತ್ಕೊ ಬಂದ್ರೆ ಇವನೇ ಪೀಕೆ ನಮ್ಮ ಗ್ರೂಪಲ್ಲಿ. ಸೆಕೆಂಡ್ ಮಂಜು, ನಾನು. ಆಮೇಲೆ ಅಪ್ಪ ಬರತ್ತು ಆಗಲ್ಲ ಅಂತ ಕೊನೆಗೆ ಹೆಂಗೋ ಮಾಡಿ ಸಾಧಿಸ್ಬಿಟ್ಟ. ಹೆಂಗಪ್ಪ ಅನ್ನಿಸ್ತಿದೆ ಬರತ್ತು? ಫಸ್ಟ್ ಟೈಮು ಚೆನ್ನಾಗಿ ಅನಿಸ್ತೀರಾ? ಫುಲ್ ಸುಸ್ತಾಗೋಯ್ತು ಮಧ್ಯದಲ್ಲಿ. ಪ್ರೀತು ನೋಡಿದಲ್ಲ, ಇದೆಲ್ಲ ಇದು ಟಿ ಶರ್ಟಿಂದ ಬಂದಿರೋದಲ್ಲ, ಅದು ಬ್ಯೂರ್ ಮಾರ್ಕ್ಗಳು. ಅಷ್ಟರ ಮಟ್ಟಿಗೆ ಬ್ಯೂರ್ ಸುರಿಸಿದ್ದಾನೆ. ಬೇಡ ಸೆನ್ಸರ್ ಮಾಡಬೇಕಾಗುತ್ತೆ. ವ್ಯೂವರ್ಸ್ದು ಕಣ್ಣು ಹೊಂಟೋಯ್ತದೆ. ಫೈನಲಿ 9:30ಗೆ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ದು. 9:30ಗೆ ಟ್ರೆಕ್ ಹತ್ತಕ್ಕೆ ಸ್ಟಾರ್ಟ್ ಮಾಡಿ 12:30 ಅಷ್ಟೊತ್ತಿಗೆ ಪೀಕಿಗೆ ಬಂದು ರೀಚ್ ಆದ್ವಿ. ಸೊ ಹಿಂದೆ ಕಾಣ್ತಿದ್ದೆ, ಅಲ್ಲಿವರೆಗೆ ಹೋಗೋಂಗಿಲ್ಲ. ಸೊ ಇಲ್ಲೊಂದು ಮರ ಇದೆ ಹಿಂದೆ. ಸೊ ಅದೇ ಲಾಸ್ಟ್. ಅಲ್ಲಿಗೆ ಬಂದು ರೆಸ್ಟ್ ಮಾಡಿ ಹೊರಡ್ತಾ ಇದ್ವಿ. ಸೊ ಸುಮಾರು ಒಂದು 20 ಮಿನಿಟ್ಸ್ ಆಯಿತು ಪೀಕಿಗೆ ರೀಚ್ ಆಗಿ. 9 o'clock ಓಪನ್ ಆಗುತ್ತೆ. 9 o'clock ಓಪನ್ ಆದರೆ 5 ಲಾಸ್ಟ್. ಅಲ್ಲಿವರೆಗೆ ಪೀಕಿಂದ ಇಳಿದ್ಬಿಟ್ಟಿರಬೇಕು. ಸೊ ಗೈಡ್ ಇಲ್ಲಿದ್ದೇನೋ ಒಂದು ಕತೆ ಇದೆ ಅಂತ ಹೇಳ್ತೀನಿ ಅಂದರು. ಸೊ ಅವ್ರನ್ನ ಏನು ಕತೆ ಇದೆ ಅಂತ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ಸ್ವಲ್ಪ ಹೊತ್ತು ಮೇಲಿದ್ದು ವ್ಯೂ ಪಾಯಿಂಟಲ್ಲಿ ರೆಸ್ಟ್ ಮಾಡಿ ಈಗ ಮತ್ತೆ ಇಳಿತಾ ಇದ್ದೀವಿ. ಮತ್ತೆ ಇಳಿಬೇಕಾದ್ರೆ ಒಂದು 5 ಕಿಲೋಮೀಟ್ರ. ಸೊ ಟೋಟಲ್ 5.5 ಅಂದರೆ 6, 11 ಅಥವಾ 12 ಕಿಲೋಮೀಟ್ರ್ ಆಗುತ್ತೆ. ಸೊ ಇಲ್ಲಿ ನೀವು ಬಂದರೆ ಒಂದು ಪೀಕ್ ಕರ್ಕೊಂಡು ಹೋಗ್ತಾರೆ ಫಸ್ಟು. ಆ ಪೀಕ್ ನೋಡ್ಕೊಂಡಾದ್ಮೇಲೆ ಇದು ಮೇಯ್ನ್ ಪೀಕು. ಸೊ ಈ ಪೀಕ್ 2ನೇ ಪೀಕ್ ಇದೆಯಲ್ಲ,
ಸ್ವಲ್ಪ ಡಿಫಿಕಲ್ಟ್ ಇದೆ. ನಿಮಗೆ ಚೆನ್ನಾಗಿ ಮನೇಲಿ ಕೂತು ರೆಸ್ಟ್ ಮಾಡಿ ಏನು ವಾಕಿಂಗು ಜಾಗಿಂಗ್ ಮಾಡದೇ ಇರೋ ಸಡನ್ನಾಗಿ ಬಂದು ಈ ಥರ ಟ್ರೆಕ್ಕಿಂಗ್ ಮಾಡ್ತೀನಿ ಅಂದರೆ ತುಂಬ ಕಷ್ಟ ಆಗುತ್ತೆ ಹತ್ತಲಿಕ್ಕೆ. ತುಂಬ ಕಷ್ಟ ಆಗ್ಬಿಡುತ್ತೆ. ಈ ಸೆಕೆಂಡ್ ಪೀಕ್ ಇದೆಯಲ್ಲ, ಹತ್ಬೇಕಾದ್ರೆ ನಾವೇ ಇದನ್ನು ಹಾಫ್ ಆನ್ ಅವರ್ಗಿಂತ ಜಾಸ್ತಿ ತೊಗೊಂಡ್ವಿ. ತುಂಬ ಸ್ಟೀಪ್ ಇದೆ ಮತ್ತು ಕಲ್ಲುಗಳು, ಮಳೆಗಾಲದಲ್ಲಿ ಬಂದರೆ ಜಾರುತ್ತೆ. ಸೊ ಒಳ್ಳೆ ಗ್ರಿಪ್ ಇರೋ ಶೂ ಹಾಕೊಂಡ್ಬರ್ಬೇಕಾಗುತ್ತೆ ನೀವು. ನಾವು ಈಗ ಬಂದಿರೋದು ಫೆಬ್ರವರಿ ಟೈಮ್ ಆಗಿರೋದು, ಜನವರಿ ಫೆಬ್ರವರಿ ಮಧ್ಯದಲ್ಲಿ ಆಗಿರೋದ್ರಿಂದ ಸ್ವಲ್ಪ ಮಳೆ ಇಲ್ಲ, ಗ್ರೀನ್ರಿನೂ ಹಂಗೆ ಸ್ವಲ್ಪ ಇದೆ. ಈ ಟೈಮ್ ಬೆಸ್ಟ್ ಅನ್ನಿಸ್ತಪ್ಪ ನನಗೆ. ಮಳೆಗಾಲದಲ್ಲಿ ಬಂದರೆ ಮಳೆ ಬಂದರೆ ಜಾರುತ್ತೆ, ಸ್ಲಿಪ್ ಆಗುತ್ತೆ, ಮತ್ತು ಲೀಚಸ್ ಜಾಸ್ತಿ ಇರುತ್ತೆ. ಅದೊಂಥರ ಪರ್ಫೆಕ್ಟ್ ಆಗಿದೆ. ಬಟ್ ನಿಮಗೆ ಗ್ರೀನ್ರಿ ಸ್ವಲ್ಪ ಕಮ್ಮಿ ಆಗುತ್ತೆ ಅಷ್ಟೇ, ನೋಡ್ಬಿಟ್ರೆ ಏನಿಲ್ಲ, ಪರ್ಫೆಕ್ಟ್. ಈ ಮರ ನಾವು ರೆಸ್ಟ್ ಮಾಡ್ತಿದ್ದು. ಸೊ ಆ ಮರದಿಂದ ಈಗ ಮತ್ತೆ ಇಳ್ಕೊಂಡು ಈ ಥರ ಇದೆ ನೋಡಿ, ಸೆಕೆಂಡ್ ಪೀಕ್ ಹೇಳಿದ್ನಲ್ಲ ಹಂಗೆ ಸ್ಟೀಪ್ ಇದೆ, ಹಿಂಗೆ ಇಳ್ಕೊಂಡು ಆ ರೋಡಲ್ಲಿ ಹೋಗಿ ಹಂಗೋಗಿ ಎಕ್ಸಿಟ್ ಆ ಕಡೆಗೆ. ನಾನು ಈ ಥರ ಟ್ರೆಕ್ಕಿಂಗ್ಗೆ ಅಥವಾ ಯಾವುದೇ ಫಾರೆಸ್ಟ್ ಒಳಗಡೆ ಹೋಗ್ಬೇಕಾದ್ರೆ ನಾನು ಪ್ರತಿಯೊಂದು ವೀಡಿಯೋದಲ್ಲೂ ಹೇಳ್ತೀನಿ, ಸೊ ನಿಮ್ಮ ಪ್ಲಾಸ್ಟಿಕ್ ಆಗಲಿ ಏನೇ ನೀವು ತಿಂದಿರೋದನ್ನ ನಿಮ್ಮ ಬ್ಯಾಗ್ ಒಳಗಡೆ ಹಾಕ್ಕೊಂಡು ಹೋಗಿ ಅಂತ. ಬಟ್ ಇಲ್ಲೇ ನಾವು ಸುಮಾರು ನೋಡಿದ್ವಿ, ಎಷ್ಟೊಂದು ನೀರಿನ ಬಾಟ್ಲಾಗಲಿ ಅಥವಾ ಸಣ್ಣ ಚಾಕ್ಲೇಟ್ ಪೇಪರ್ಸ್ಗಳನ್ನ ತಿಂದಿರೋದನ್ನೆಲ್ಲ ಅಲ್ಲಲ್ಲೇ ಬಿಸಾಕ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಸೊ ಅದೆಲ್ಲ ನೋಡಿದಾಗ ಬೇಜಾರಾಗುತ್ತೆ. ಸೊ ಈ ಥರ ಮಾಡೋದ್ರಿಂದ ಎಷ್ಟೊಂದು ಟ್ರೆಕ್ಕಿಂಗ್ ಸ್ಪಾಟ್ಗಳನ್ನ ಕ್ಲೋಸು ಕೂಡ ಮಾಡ್ತಾಯಿದ್ದಾರೆ. ಸೊ ಇದನ್ನೆಲ್ಲ ಅವಾಯ್ಡ್ ಮಾಡಿ, ಯಾಕೆಂದರೆ ಪಾಪ ಪ್ರಾಣಿಗಳು ಇದನ್ನು ನಾನು ಹಿಂದೆ ನೋಡ್ಬೋದು, ತುಂಬ ಇದು ಗ್ರಾಸ್ ದೊಡ್ಡದಾಗಿದೆ, ಅದು ಹುಲ್ ಜೊತೆಗೇ ಅಂಟ್ಕೊಂಡಿರುತ್ತೆ. ಚಾಕ್ಲೇಟ್ ಕವರ್ ಆಗಲಿ ಕವರ್ಸ್ ಆಗಲಿ ಏನೇ ಬಿಸಾಕಿರ್ತೀವಿ ಅದು. ಸೊ ಅದು ಆಗೇನು ಮಾಡುತ್ತೆ, ಅದು ಹುಲ್ ತೊಗೊತ ಅದ್ರ ಜೊತೆಗೆ ಚಾಕ್ಲೇಟ್ ಕವರ್ಸ್ ಬಂದಾಗ ಏನು ಮಾಡುತ್ತೆ, ಅದನ್ನು ತಿನ್ಕೊಂಬಿಡುತ್ತೆ. ಸೊ ನಮ್ಮಿಂದ ಅದಕ್ಕೆ ಒಳ್ಳೇದಂತೂ ಬಯಸೋಣ, ಬಟ್ ಕೆಟ್ಟದ್ದು ಬಯಸೋದು ಬೇಡ ಅಲ್ವಾ, ಡೈರೆಕ್ಟ್ ಆಗಲಿ ಅಥವಾ ಇಂಡೈರೆಕ್ಟ್ ಆಗಲಿ. ಸೊ ನೀವೇನೇ ಟ್ರೆಕ್ಕಿಂಗ್ ಅಥವಾ ಯಾವುದೇ ಜಾಗಕ್ಕೆ ಹೋದರೂ ನೀವೇನೇ ಪ್ಲಾಸ್ಟಿಕ್ ಯೂಸ್ ಮಾಡ್ತಿದ್ರು ಕೂಡ ಅದನ್ನು ನಿಮ್ಮ ಪಾಕೆಟ್ ಒಳಗಡೆ ಹಾಕ್ಕೊಳ್ಳಿ. ದಯವಿಟ್ಟು ಅದನ್ನು ಯಾರು ಎಲ್ಲೆಂದರಲ್ಲಿ ಬಿಸಾಕ್ಬೇಡಿ, ಇದು ನನ್ನ ಕಳಕಳಿಯ ಮನವಿ. ಸೊ ದಟ್ ವಿಲ್ ಕಾಲ್ಡ್ it is Saipu Kunma. Saipu means foreigner. 3 foreigners coming without permission of goddess, force goddess. So she cased the. So that's why the family become the stone, the father, mother and child. ಈಗ ಫಾರೆಸ್ಟ್ ನಮ್ಮ ಜೊತೆ ಬಂದಿದ್ರಲ್ಲ ಗೈಡ್, ಅವ್ರು ಹೇಳ್ದಂಗೆ ಅಲ್ಲಿ ನಿಮಗೆ 3 ಕಲ್ಲುಗಳು ಕಾಣಿಸ್ತಾ ಇದೆಯಲ್ಲ, ಆ 3 ಕಲ್ಲುಗಳು ಕೂಡ ಒಂದು ತಂದೆ, ತಾಯಿ ಮತ್ತು ಮಗು ಅಂತೆ. ಸೊ ಅವರು ಫಾರೆಸ್ಟ್ ಒಳಗಡೆ ಎಂಟ್ರ್ ಆಗ್ಬೇಕಾದ್ರೆ ಇಲ್ಲಿ ಇದ್ದಂತಹ ಗಾರ್ಡ್ಸ್ ಆಗಿನ ಕಾಲದಲ್ಲಿ ಯಾರ್ದೋ ಪರ್ಮಿಷನ್ ತೊಗೊಳ್ಳೋದೆ ಒಳಗೆ ಬಂದಿದ್ದಕ್ಕೆ ಇಲ್ಲಿನ ದೇವತೆ, ಅಂದರೆ ಈ ಕಾಡಿನ ರಕ್ಷಣೆಗೆ ಅಂತ ಇರ್ತಲ್ಲ, ಆ ದೇವತೆಯ ಶಾಪದಿಂದ ಅವರು ಕಲ್ಲಾಗಿದ್ದಾರೆ ಅಂತ ಇದೊಂದು ಮಿತ್, ಅಂದರೆ ಒಂದು ಕಟ್ಟುಕತೆ ಅಥವಾ ಒಂದು ಕತೆ ಆಗಿನ ಕಾಲದಿಂದ ಹೇಳ್ಕೊಂಡು ಬಂದಿರೋದು ಸ್ಟೋರಿ ಅಂತ ಅವ್ರು ಹೇಳಿದ್ರು. ಯಾಕೆ ಬ್ರೋ, ವೈ ನೋ ಜೋಶ್ ಅಟ್ ಆಲ್? ನೋ ಜೋಶ್, ಫುಲ್ ಡಲ್ ಫೇಸಸ್, water. Full tired everyone. So that's why you're all getting down very silently without any talks and all. Yeah, water. No, we are in the vibe. Okay. ಈಗ ಟ್ರೆಕ್ಕಿಂಗ್ ಮುಗಿಸ್ಕೊಂಬಂದು ಲಾಸ್ಟ್ ನಾವೆಲ್ಲಿ ಸ್ಟಾರ್ಟ್ ಮಾಡಿದ್ವಿ ಆ ಜಾಗಕ್ಕೆ ಬಂದಿದ್ವಿ. ಸೊ ಇಲ್ಲಿಗೆ ನಮ್ಮ ಈ ವ್ಲಾಗ್ನ ಎಂಡ್ ಮಾಡೋ ಸಮಯ ಆಗಿದೆ. ಸೊ ನೀವೇನಾದರೂ ಬಾಣಾಸುರ ಡ್ಯಾಮ್ ಅಥವಾ ಅದು ವಾಟರ್ ಫಾಲ್ಸ್ ಇದೆ ಮೀನ್ಮುಖಿ ಅಂತ, ಸೊ ನಾನು ಆಲ್ರೆಡಿ ವ್ಲಾಗ್ ಒಂದು ಮಾಡಿದ್ದೀನಿ. ಸೊ ಅಲ್ಲೇನಾದರೂ ನೀವು ವೀಡಿಯೋ ನೋಡಬೇಕಂತ ಬಂದಿದ್ರೆ ಆ ವಾಟರ್ ಫಾಲ್ಸ್ ಇದೆ, ಡ್ಯಾಮ್ ಇದೆ, ನೋಡ್ಕೊಂಬರ್ಬೋದು. ಅದು ಬಿಟ್ಟರೆ ಟ್ರೆಕ್ಕಿಂಗ್ ಬರ್ತೀವಿ ಅಂದರೆ ಟ್ರೆಕ್ಕಿಂಗ್ ಕೂಡ ಬರ್ಬೋದು, ಚೆನ್ನಾಗಿದೆ ಪ್ಲೇಸ್, ವರ್ಕ್ ಪ್ಲೇಸ್ ಅಂತ ಹೇಳ್ಬೋದು. ಸೊ ಇಷ್ಟು ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ನಮ್ಮ ಜೊತೆ ಜಾಯ್ನ್ ಆಗಿದ್ದಂಥ ತಮಿಳ್ನಾಡು ಫ್ರೆಂಡ್ಸ್ ಕೂಡ ಬಾಯ್ ಹೇಳೋ ಸಮಯ ಬಂದಿದೆ. ಸೊ ಅವ್ರಿಗೆ ಬಾಯ್ ಹೇಳೋಣ ಈಗ. ಬಾಯ್ ಸಿ ಯು. ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಬಾಯ್. We'll subscribe. Yeah.